ಸೋರಿಯಾಸಿಸ್ ಅನ್ನು ಕಡಿಮೆ ಮಾಡ್ಕೊಳ್ಬಹುದೇ? ಬಹಳ ಕಷ್ಟಕರವಾದಂತಹ ಒಂದು ಚರ್ಮದ ಕಾಯಿಲೆ. ಸಿಬೋ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್. ಗಟ್ ಸ್ಕಿನ್ ಆಕ್ಸಿಸ್ ಅಂತ ಗೂಗಲ್ ಅಲ್ಲಿ ಹೊಡೆದು ನೋಡಿ, ಗೊತ್ತಾಗತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಆತ್ಮೀಯರೇ, ಸೋರಿಯಾಸಿಸ್ ಅನ್ನು ಕಡಿಮೆ ಮಾಡ್ಕೊಳ್ಬಹುದೇ? ಬಹಳ ಕಷ್ಟಕರವಾದಂತಹ ಒಂದು ಚರ್ಮದ ಕಾಯಿಲೆ. ಕೆಲವರಿಗೆ ಪಾಮೋಪ್ಲಾಂಟಾ ಸೋರಿಯಾಸಿಸ್ ಅಂತ ಇರುತ್ತೆ, ಕೈಯಲ್ಲಿ ಕಾಲಲ್ಲಿ ಇರುತ್ತೆ. ಬರೀ ಕೈಯಲ್ಲಿ ಅಷ್ಟೇ ಇರುತ್ತೆ, ಕೆಲವರಿಗೆ ಕಾಲಲ್ಲಿ ಅಷ್ಟೇ ಇರುತ್ತೆ. ಇನ್ನು ಕೆಲವರಿಗೆ ಇಡೀ ದೇಹಕ್ಕೆ ಸೋರಿಯಾಸಿಸ್ ಬಂದಿರುತ್ತೆ. ಹಾಗಾದರೆ ಈ ಸೋರಿಯಾಸಿಸ್ಗೆ ಮುಖ್ಯವಾದ ಕಾರಣವನ್ನು ನಾವು ಹುಡುಕ್ತಾ ಹೋದರೆ ನಮ್ಮ ಕರುಳಿನಲ್ಲಾಗುವಂತಹ ಬ್ಯಾಕ್ಟೀರಿಯಾಗಳ ಇಂಬ್ಯಾಲೆನ್ಸೇ ಮುಖ್ಯವಾದ ಕಾರಣ. ಸಿಬೋ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್. ದೊಡ್ಡ ಕರುಳಿನಲ್ಲಿ ಇರಬೇಕಾದಂತಹ ಬ್ಯಾಕ್ಟೀರಿಯಾಗಳು ಸಣ್ಣ ಕರುಳಿಗೆ ಬಂದು ಅಲ್ಲಿ ಕಾಲೋನಿಯನ್ನು ಮಾಡಿ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ ಆಗತ್ತೆ. ಸೊ ಇದರಿಂದಾಗಿ ಸಮಸ್ಯೆಗಳು ಉಂಟಾಗ್ತಾ ಬರುತ್ತೆ. ಇಲ್ಲಿ ಲೀಕಿ ಗಟ್ ಉಂಟಾಗತ್ತೆ. ಸೊ ಇದರಿಂದಾಗಿ ಮೋಷನ್ನಲ್ಲಿ ಹೋಗಬೇಕಾದಂತಹ ಬೇಡದೇ ಇರುವಂತಹ ಕೆಮಿಕಲ್ಗಳನ್ನು ಈ ಬ್ಯಾಕ್ಟೀರಿಯಾಗಳು ನಮ್ಮ ರಕ್ತಕ್ಕೆ ಕಳಿಸಿ, ನೀವು ಗಟ್ ಸ್ಕಿನ್ ಆಕ್ಸಿಸ್ ಅಂತ ಗೂಗಲಲ್ಲಿ ಹೊಡೆದು ನೋಡಿ, ಗೊತ್ತಾಗತ್ತೆ. ಗಟ್ ಅಂದರೆ GUT ಗಟ್, ಸ್ಕಿನ್ ಆಕ್ಸಿಸ್ ಅಂದರೆ ಅಲ್ಲಿರುವಂಥ ಒಂದು ಕೊಂಡಿ, AXIS, ಗಟ್ ಸ್ಕಿನ್ ಆಕ್ಸಿಸ್. ಸೊ ಕರುಳಿಗೂ ಚರ್ಮಕ್ಕೂ ಸಂಬಂಧ ಇದೆ. ಸೊ ಹಾಗಾದರೆ ಸೋರಿಯಾಸಿಸ್ ಅನ್ನು ಖಂಡಿತವಾಗಿ ವಾಸಿ ಮಾಡಲಿಕ್ಕೆ ಸಾಧ್ಯವಿದೆ, ಕರುಳಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟಾಗ. ಆತ್ಮೀಯ, ನಾವು ಕಳೆದ ಅನೇಕ ವರ್ಷಗಳಿಂದ ಸಾವಿರಾರು ಜನ ಸೋರಿಯಾಸಿಸ್ ಇದ್ದವರಿಗೆ ಅತ್ಯಂತ ಉತ್ತಮವಾದ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಅವರಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಅವರು ಮನೆಗೆ ಹೋದ್ಮೇಲೆ ನಾವು ಹೇಳಿದಂತೆ ಆಹಾರ ಪದ್ಧತಿಯನ್ನು ಪಾಲಿಸ್ತಾ ಇದ್ದಾರೋ, ಯಾರು ಪಾಲಿಸ್ತಾ ಇದ್ದಾರೋ, ಯಾರು ನಾವು ಹೇಳಿದಂತೆ ಸರಳವಾದ ಚಿಕಿತ್ಸೆಗಳನ್ನು ಪಡ್ಕೊಳ್ತಾ ಇದ್ದಾರೋ ಅವರಿಗೆ ಅದು ಮರುಕಳಿಸಿಲ್ಲ. ಯಾರು ಆಹಾರ ಪದ್ಧತಿಯನ್ನು ಫಾಲೋ ಮಾಡದೆ ಪುನಃ ಏನು ಬೇಕಾದ್ರೂ ಅದನ್ನು ತಿನ್ಲಿಕ್ಕೆ ಶುರು ಮಾಡಿದರೆ ಪುನಃ ಬರುವಂಥ ಚಾನ್ಸಸ್ ಇರುತ್ತೆ. ಆದರೆ ಕನಿಷ್ಠ 3 ತಿಂಗಳ ಕಾಲ ನಾವು ಹೇಳಿರುವಂಥ ಆಹಾರ ಪದ್ಧತಿಯನ್ನು ಮನೆಯಲ್ಲಿ ಅನುಸರಿಸುವುದು ಕೂಡ ಬಹಳ ಮುಖ್ಯ. ಆತ್ಮೀಯ, ಸೋರಿಯಾಸಿಸ್ ಅನ್ನುವಂತಹ ಕಷ್ಟಕರವಾದ ತೊಂದರೆಯನ್ನು ಖಂಡಿತವಾಗಿ ಗುಣ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ನಾನು ಹೇಳಿದ್ದನ್ನಷ್ಟೇ ನೀವು ನಂಬಬೇಕಾಗಿಲ್ಲ. ನಮ್ಮಲ್ಲಿ ಬಂದಂತಹ ಸಾಧಕರು, ಅನೇಕ ಸಾಧಕರು ಹೇಳಿದ್ದಾರೆ. ಈಗ ಓರ್ವ ಸಾಧಕರು ಹೇಳಿದಂತಹ, ಅವರು ಕನ್ನಡ ಶಾಲೆಯಲ್ಲಿ, ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾರೆ. ಪಾಪ ಅವರಿಗೆ ಫಸ್ಟ್ ಬಂದಾಗ ಕಾಲಿಂದ ತಲೆಯವರೆಗೆ ಇಡೀ ದೇಹಕ್ಕೆ ಸೋರಿಯಾಸಿಸ್ ಆವರಿಸಿತ್ತು. ಅವ್ರು ಯೋಗ ಮ್ಯಾಟಲ್ಲಿ ಯೋಗ ಮಾಡ್ಬೇಕಾದ್ರೆ ಕೂತ್ಕೊಂಡ್ರೆ ಇಷ್ಟಿಷ್ಟು ಪುಡಿ ಉದುರ್ತಾ ಇತ್ತು. ಅಂಥವರಲ್ಲಿ ಕೇವಲ 4-5 ದಿವಸದಲ್ಲಿ ನಾವು ಅದನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅವರು 10 ದಿವಸ ಬುಕ್ ಮಾಡ್ಕೊಂಡವರು 14 ದಿವಸಕ್ಕೆ ಎಕ್ಸ್ಟೆಂಡ್ ಮಾಡಿಕೊಂಡ್ರು. 14 ದಿವಸದಲ್ಲಿ ಅವರ ಸೋರಿಯಾಸಿಸ್ 70ರಿಂದ 80ರಷ್ಟು ವಾಸಿಯಾಗಿತ್ತು. ನಾವು ಮನೆಗೆ ಹೋದ್ಮೇಲೆ ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ, ಅವರು ಅನುಸರಿಸ್ತಾ ಇದ್ದಾರೆ, ಅವರಿಗೆ ಕಡಿಮೆ ಹಾಕ್ಕೊಂಡೇ ಇದೆ. ಇದು ಬಹಳ ಮುಖ್ಯ ಆತ್ಮೀಯ. ಸೊ ಹಾಗಾಗಿ ಸೋರಿಯಾಸಿಸನ್ನು ಕಡಿಮೆ ಮಾಡಿಕೊಂಡವರನ್ನ ಅವರ ಒಂದು ಅಭಿಪ್ರಾಯವನ್ನು ಈಗ ನಾವು ಕೇಳೋಣ. ಆಗ ನಿಮಗೆ ಮನವರಿಕೆ ಆಗುತ್ತೆ. ಈ ಒಂದು ಶಾಲೆಯ ಮಾಸ್ತರು ನಮಗೆ ಹೇಳಿದ್ದಾರೆ, ಅವರು ಸೋರಿಯಾಸಿಸ್ ಇದ್ದವ್ರಿಗೆ ಕ್ಯಾಮ್ರಾ ಫೇಸ್ ಮಾಡಲಿಕ್ಕೆ, ನನಗೆ ಸೋರಿಯಾಸಿಸ್ ಇದೆ ಅಂತ ಹೇಳಲಿಕ್ಕೆ ಒಂಥರ ಆಗತ್ತೆ. ಸೊ ನಾವು ಎಲ್ಲರ ಹತ್ರ ಕೇಳಲಿಕ್ಕೆ ಆಗಲ್ಲ. ಆದರೆ ನಾನು ಮಾಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಅನೇಕ ಸಹಸ್ರ ಜನ ಸೋರಿಯಾಸಿಸ್ನ ಬಳಲ್ತಾ ಇದ್ದಾರೆ, ಅವರಿಗೆ ಮಾರ್ಗದರ್ಶನ ಆಗತ್ತೆ, ನಿಮಗೆ ಆದಂಥ ಅನುಭವವನ್ನು ಹಂಚ್ಕೊಳ್ಳಿ ಅಂತ ಹೇಳಿದಾಗ ಅವರು ಸಂತೋಷದಿಂದ ಅವರಿಗಾದಂಥ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಹಾಗಾದ್ರೆ ಈಗ ನಾವು ನೋಡೋಣ, ಸೋರಿಯಾಸಿಸ್ ಕಡಿಮೆ ಮಾಡಿಕೊಂಡವರ ಸಾಧಕರು ಅಂತ ನಾವು ಹೇಳ್ತೇವೆ, ಪೇಷಂಟ್ಸ್ ಅಂತ ಹೇಳಲ್ಲ, ಆ ಸಾಧಕರ ನುಡಿಯನ್ನು. ನಾನು ಅರ್ಜುನ್ ಸಿದ್ದಪ್ಪ ಹೊನ್ಕೋರೆ ಅಂತ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊರ್ತಿ ತಾಂಡ 1ರಲ್ಲಿ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ನಾನು 16/8/2023 ನಿಸರ್ಗ ಮನೆ ವೇದ ಆಸ್ಪತ್ರೆ ಶಿರ್ಸಿಯಲ್ಲಿ ಬಂದು ಅಡ್ಮಿಷನ್ ತೆಗೆದುಕೊಂಡಿದ್ದು, ಈಗ ಆವತ್ತಿನ ದಿವಸ ಬಾಡಿಯೆಲ್ಲ ಸೋರಿಯಾಸಿಸ್ ಎಂಬ
ಸ್ಕಿನ್ ಪ್ರಾಬ್ಲಮ್, ಚರ್ಮ ರೋಗದಿಂದ ನಾನು ಭಾಳಷ್ಟು ನರಳಾಡ್ತಾ ಇದ್ದೆ. ಇಲ್ಲಿ ಬಂದು ಟ್ರೀಟ್ಮೆಂಟ್ ತೆಗೆದುಕೊಂಡಾಗ ಡಾಕ್ಟರ್ ವೆಂಕಟರಮಣ್ ಹೆಗಡೆ ಅವರ ನೇತೃತ್ವದಲ್ಲಿ ಉಳಿದ ವೈದ್ಯರ ತಂಡ ನನ್ನನ್ನು ಒಳ್ಳೆಯ ಚಿಕಿತ್ಸೆ ಕೊಟ್ಟು ಈಗ 14 ದಿನಗಳ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನನಗೆ ಈಗ ಬಾಡಿಯಲ್ಲಿ 90% ಗುಣಮುಖ ಹೊಂದಿದ್ದೇನೆ ಅಂತ ಹೇಳಲು ನನಗೆ ಸಂತೋಷವೆನಿಸುತ್ತದೆ. ಭಾಳಷ್ಟು ಜನ ನನ್ನಂತೆಯೇ ಈ ಸೋರಿಯಾಸಿಸ್ ಎಂಬ ಸ್ಕಿನ್ ಪ್ರಾಬ್ಲಮ್ನಿಂದ ನರಳಾಡುತ್ತಿರುವವರು ಈ ನಿಸರ್ಗ ಮನೆ ವೇದ ಆಸ್ಪತ್ರೆ ನ್ಯಾಚುರಲ್ ಟ್ರೀಟ್ಮೆಂಟಿಗೆ ತಾವು ಬರಲು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಭಾಳಷ್ಟು ಜನರಿಗೆ ಇಲ್ಲಿ ಒಂದು ಆಸ್ಪತ್ರೆಯ ಬಗ್ಗೆ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ನಾನು ವಾಟ್ಸಪ್ಪು ಅಥವಾ ಫೇಸ್ಬುಕ್ನಲ್ಲಿ ನೋಡಿ ಈ ಆಸ್ಪತ್ರೆಗೆ ಬಂದಿದ್ದು. ಈಗ 90% ಕಾಯಿಲೆ ಈಗ ಗುಣಮುಖವಾಗಿ ಎಂದು ಹೇಳಲು ನನಗೆ ಸಂತೋಷವೆನಿಸುತ್ತದೆ. ನೋಡಿದ್ರಲ್ಲ ಆತ್ಮೀಯರೇ, 14 ದಿವಸದಲ್ಲಿ ಅವರ ಸೋರಿಯಾಸಿಸ್ ಇಷ್ಟೆಲ್ಲ ಕಡಿಮೆ ಆಯಿತು. ಈಗಲೂ ಕೂಡ ಅವ್ರ ಮನೆಯಲ್ಲಿ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಉತ್ತಮವಾದ ಫಲಿತಾಂಶ ಸಿಕ್ಕಿದೆ. ಸೋರಿಯಾಸಿಸ್ ಕಡಿಮೆ ಆಗಿದೆ. ಅದರಿಂದ ಆಗುವಂಥ ನೋವು, ತುರಿಕೆ, ಕಷ್ಟಗಳು, ಪುಡಿ ಉದುರೋದು, ಮಾನಸಿಕ ಹಿಂಸೆ, ಸೋಷಿಯಲ್ ಹಿಂಸೆ ಇದೆಲ್ಲವೂ ಕೂಡ ಕಡಿಮೆ ಆಗಿದೆ. ಹಾಗಾದರೆ ಸೋರಿಯಾಸಿಸ್ ಇದ್ದವರಿಗೆ ಖಂಡಿತವಾದ ಪರಿಹಾರ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆಯಲ್ಲಿದೆ. ನೀವು ನಿಸರ್ಗ ಮನೆ ಅಂತ ಹುಡುಕಬೇಕು, ವೇದ ವೆಲ್ನೆಸ್ ಸೆಂಟರ್ ಅಂತ ಹುಡುಕಬೇಕು. ಗೂಗಲ್ ಮ್ಯಾಪಲ್ಲಿ ಹೋಗಿ ಹುಡುಕಿ, ಗೂಗಲಲ್ಲಿ ಹುಡುಕಿ, ಅಥವಾ ವೆಬ್ಸೈಟ್ www.nisargamane.com ನಮ್ಮೆಲ್ಲ ಡೀಟೇಲ್ಸ್ ಬರುತ್ತೆ. ಬುಕ್ಕಿಂಗಾಗಿ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ. ಖಂಡಿತವಾಗಿ ನಿಮಗೆ 1-2 ದಿವಸಗಳಿಂದ ನಮ್ಮವ್ರು ರಿಟರ್ನ್ ಕರೆ ಮಾಡಿ ಬುಕ್ಕಿಂಗ್ ನಿಮಗೆ ಕನ್ಫರ್ಮೇಷನ್ ಕೊಡ್ತಾರೆ. ಸೋರಿಯಾಸಿಸ್ ಇದ್ದವರಿಗೆ, ಚರ್ಮದ ಅರ್ಟಿಕೇರಿಯಾ ಇದ್ದವರಿಗೆ, ಅಲರ್ಜಿ ಇದ್ದವರಿಗೆ, ಕೆಲವರಿಗೆ ಅರ್ಟಿಕೇರಿಯಾ ತುರಿಕೆ ತುಂಬ ಇರುತ್ತೆ, ಇಷ್ಟು ದಪ್ಪ ಆಗಿಬಿಡುತ್ತೆ ಚರ್ಮ, ಅಂಥವರಿಗೆ ಉತ್ತಮವಾದ ಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಇದೆ. ಅದರ ಮೂಲ ಕಾರಣ ಕರುಳು. ಆ ಕರುಳಿಗೆ ಚಿಕಿತ್ಸೆಯನ್ನು ಕೊಟ್ಟು, ಪ್ರೀಪ್ರೋಬಯೋಟಿಕ್ ಅನ್ನು ಕೊಟ್ಟು, ಕರುಳಿನಲ್ಲಿರುವಂತಹ ಆ ಒಂದು ಸಿಬೋ, ಸ್ಮಾಲ್ ಇಂಟೆಸ್ಟಿನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅನ್ನು ಸರಿ ಮಾಡಿ ಅದರ ಮೂಲ ಕಾರಣಕ್ಕೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಹಾಗಾಗಿ ಖಂಡಿತವಾಗಿ ಚರ್ಮ ತೊಂದರೆ ಇದ್ದವರು ನಮ್ಮಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆಯಬಹುದು ಅನ್ನುವಂತಹ ವಿಷಯವನ್ನು ಆತ್ಮವಿಶ್ವಾಸದಿಂದ ಹೇಳ್ತಾ ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ಜನರಿಗೆ ಈ ವಿಷಯವನ್ನು ತಲುಪಿಸಿ. ಯಾಕೆಂದರೆ ಸ್ಕಿನ್ ಸಮಸ್ಯೆ ಇದ್ದವರಿಗೆ ಹೇಳ್ಕೊಳ್ಳಿಕ್ಕೆ ಕಷ್ಟ, ತುಂಬ ಕಷ್ಟಪಡ್ತಾ ಇರ್ತಾರೆ. ಅವರಿಗೆ ನೀವು ಸಹಾಯ ಮಾಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಎಲ್ರಿಗೂ ವಂದನೆಗಳು.